Welcome to Learn Easily Hub. Please do subscribe. 10th Standard Second Language English Lessons and Poems Extracts Chart ಪರೀಕ್ಷೆಯಲ್ಲಿ ಕೇಳುವಂತಹ 12 ಅಂಕಗಳ ಎಕ್ಸ್ಟ್ರಾಕ್ಟ್ಗಳಿಗಾಗಿ ಸುಲಭವಾಗಿ ಕಲಿಯಲು ಪಾಠಗಳಾದಂತಹ ಎ ಹೀರೋ, ಗರ್ಲ್ ಬೈ ದ ಟ್ರ್ಯಾಕ್ಸ್, ಜೆಂಟಲ್ಮನ್ ಆಫ್ ರಿಯೋ ಎನ್ ಮಿಡಿಯೋ, ದ ಡಿಸ್ಕವರಿ, ಕನ್ಸರ್ಟ್ ಆ್ಯಂಡ್ ಕಲರ್ಸ್ ಆಫ್ ಸೈಲೆನ್ಸ್. ಪೊಯಮ್ಗಳಾದಂತಹ ಅಪ್ ಟು ಔಟರ್ ಸ್ಪೇಸ್, ಟುಮಾರೋ ಮಾರ್ನಿಂಗ್, ಬ್ಯಾಲೆಡ್ ಆಫ್ ಟೆಂಪೆಸ್ಟ್ ಹಾಗೂ ಸಾಂಗ್ ಆಫ್ ಇಂಡಿಯಾ ಈ ಪದ್ಯಗಳಿಂದ ಕೇಳ್ತಕ್ಕಂತಹ ಎಕ್ಸ್ಟ್ರಾಕ್ಟ್ ಸಾಲುಗಳ ಒಂದು ಚಾರ್ಟ್. ಅಂದರೆ ಆ ಸಾಲನ್ನು ಫ್ರಮ್ ಟು, ಯಾರು ಯಾರಿಗೆ ಹೇಳಿದ್ದಾರೆ, ವೆನ್ ಯಾವಾಗ ಹೇಳಿದ್ದಾರೆ, ಅದರಲ್ಲಿ ಐ, ವಿ, ಮೀ, ಯು, ಯುವರ್, ಹಿ, ಶಿ, ದೇ, ದೆಮ್ ಯಾರನ್ನು ರೆಫರ್ ಮಾಡ್ತಾ ಇದ್ದಾರೆ, ಈ ಒಂದು ಸಂಪೂರ್ಣವಾದ ಚಾರ್ಟ್. ಇದು ನಿಮಗೆ ಎಕ್ಸ್ಟ್ರಾಕ್ಟ್ಗಳನ್ನು ಉತ್ತರಿಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮೊದಲಿಗೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗನ್ನು ನೋಡಿದಾಗ ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್. ಇದು ಫ್ರಮ್ ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್. ಅವರು ಸ್ಪೀಕರ್ ಆಗಿದ್ದಾರೆ. ಅವರು ಯಾರಿಗೆ ಹೇಳ್ತಾ ಇದ್ದಾರೆ? ಟು ದ ಪೀಪಲ್ ಅಥವಾ ರೀಡರ್ಸ್. ಯಾವಾಗ? ಇನ್ ಸ್ಪೇಸ್. ಅವರು ಸ್ಪೇಸ್ನಲ್ಲಿದ್ದಾಗ ಹೇಳ್ತಾರೆ. ಯಾಕೆ? ದೆರ್ ಈಸ್ ನೋ ಡೇ ಆ್ಯಂಡ್ ನೈಟ್, ನೋ ಸೀಸನ್ಸ್ ಚೇಂಜ್ ಇನ್ ಸ್ಪೇಸ್. ಆ ಸಮಯದಲ್ಲಿ ಹೇಳ್ತಕ್ಕಂಥದ್ದು. ನಂತರ ವಿತ್ ಟೀ ಕಪ್ ಸರ್ಕ್ಲಿಂಗ್ ಅರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ಅರೌಂಡ್ ದ ಸನ್. ಇಲ್ಲಿ ಪೊಯೆಟ್ ನಾರ್ಮನ್ ನಿಕೋಲ್ಸನ್ ಹೇಳ್ತಾ ಇದ್ದಾರೆ. ಯಾರಿಗೆ? ದ ಪೀಪಲ್ ಅಥವಾ ರೀಡರ್ಸ್ಗೆ. ಯಾಕೆ ಅಂದರೆ ಇನ್ಸೈಡ್ ದ ಕ್ಯಾಪ್ಸಲ್ ಇನ್ ಸ್ಪೇಸ್. ಎಲ್ಲಿ ಎಂದಾಗ ಇದು ಇನ್ಸೈಡ್ ದ ಕ್ಯಾಪ್ಸಲ್ ಇನ್ ಸ್ಪೇಸ್ ಬಿಕಾಸ್ ನೋ ಗ್ರಾವಿಟಿ ಇನ್ ಸ್ಪೇಸ್. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ ಅಲ್ಲಿ ಗ್ರಾವಿಟಿ ಅಂತಕ್ಕಂಥದ್ದು ಇರೋದಿಲ್ಲ. ನಂತರ ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ಟೆಲಿಫೋನ್ ಬುಕ್. ಇದು ಪೊಯೆಟ್ ನಾರ್ಮನ್ ನಿಕೋಲ್ಸನ್ ಹೇಳ್ತಾರೆ. ಅದು ಜನರಿಗೆ ಅಥವಾ ರೀಡರ್ಸ್ಗೆ. ಇದು ದ ಪೊಯೆಟ್ ರೆಡಿ ಟು ಗೋ ಟು ಔಟರ್ ಸ್ಪೇಸ್ ನೆಕ್ಸ್ಟ್ ಮಾರ್ನಿಂಗ್. ನೆಕ್ಸ್ಟ್ ಮಾರ್ನಿಂಗ್ ಅವರು ಹೋಗೋದಕ್ಕೆ ಸಿದ್ಧರಾಗಿದ್ದಾಗ ಹೇಳ್ತಕ್ಕಂಥ ಮಾತು. ಯಾಕೆ ಈ ಸಾಲನ್ನು ಹೇಳ್ತಾರೆ ಅಂದರೆ ಹಿ ಅನ್ಶೂರ್ ಅಬೌಟ್ ಈಸ್ ರಿಟರ್ನ್. ಅವರು ರಿಟರ್ನ್ ಬರ್ತಕ್ಕಂಥದ್ದು ಅವರಿಗೆ ಡೌಟ್ ಇರುತ್ತೆ. ಇಲ್ಲಿ ಯು ಅಂದಾಗ ಯಾರು ಅಂದರೆ ದ ಪೀಪಲ್ ಅಥವಾ ರೀಡರ್ಸ್. ಇನ್ನು 4ನೇದು ನೋಡಿದ್ರೆ ಐ ವಿಲ್ ಡಾಸ್ ವೆನ್ ಐ ಆಮ್ ಸ್ಲೀಪಿ ಆ್ಯಂಡ್ ವೇಕ್ ವಿತೌಟ್ ನಾಕ್ ಅಂತ ಇದೆ. ಇಲ್ಲಿ ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್ ಹೇಳ್ತಾರೆ, ಸ್ಪೀಕರ್ ಅವರು. ಯಾರಿಗೆ ಹೇಳ್ತಾರೆ? ದ ಪೀಪಲ್ ಅಥವಾ ರೀಡರ್ಸ್ಗೆ. ಯಾವ ಸಮಯದಲ್ಲಿ ಎಂದಾಗ ಈ ಈಸ್ ಇನ್ ಸ್ಪೇಸ್. ಇದು ಅವರು ಸ್ಪೇಸ್ನಲ್ಲಿದ್ದಾಗ ಇನ್ಸೈಡ್ ದ ಕ್ಯಾಪ್ಸಲ್ ಬಿಕಾಸ್ ಇನ್ ಸ್ಪೇಸ್ ದೇರ್ ವಿಲ್ ಬಿ ನೋ ಡೇ ಆ್ಯಂಡ್ ನೈಟ್ಸ್. ಯಾಕೆ ಈ ಮಾತು ಹೇಳ್ತಾರೆ ಅಂದರೆ ಬಾಹ್ಯಾಕಾಶದಲ್ಲಿ ಡೇ ಆ್ಯಂಡ್ ನೈಟ್ ಆಗೋದಿಲ್ಲ. ಇಲ್ಲಿ ಐ ಎಂದಾಗ ದ ಪೊಯೆಟ್ ನಾರ್ಮನ್ ನಿಕೋಲ್ಸನ್. ಇನ್ನು 5th ಎಕ್ಸ್ಟ್ರಾಕ್ಟ್ ನೋಡಿದ್ರೆ ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆ್ಯಸ್ ಕಂಪ್ಲೀಟ್ ಆ್ಯಸ್ ಎನಿ ಗಾಲ್. ಇದು ಪೊಯೆಟ್ ಹೇಳ್ತಾರೆ ಪೀಪಲ್ಸ್ ಅಥವಾ ರೀಡರ್ಗೆ. ಮತ್ತು ಈ ವಾಸ್ ಅಲೋನ್ ಇನ್ ಸ್ಪೇಸ್, ನೋ ಬಡಿ ವಿಸಿಟ್ಸ್ ಹಿಮ್. ಅಲ್ಲಿ ಯಾರೂ ಅವರನ್ನು ವಿಸಿಟ್ ಮಾಡಲ್ಲ, ಅದಕ್ಕೆ ಅವರು ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಹೇಳ್ತಾರೆ. ಐ ವಿಲ್ ರೈಟಿಂಗ್ ನೋ ಮೇಲ್ಸ್, ನೋ ಲೆಟರ್ಸ್, ಐ ವಿಲ್ ಬಿ ಪೋಸ್ಟಿಂಗ್ ನೋ ಮೇಲ್ ಅಂತ ಈ ವಾಕ್ಯ. ಅದು ಪೊಯೆಟ್ ನಾರ್ಮನ್ ನಿಕೋಲ್ಸನ್ ಪೀಪಲ್ ಅಥವಾ ರೀಡರ್ಸ್ಗೆ ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ ಅಲ್ಲಿ ನೋ ಕಮ್ಯುನಿಕೇಷನ್ ಇನ್ ಸ್ಪೇಸ್ ಅಥವಾ ನೋ ಫ್ರೆಂಡ್ಸ್ ಆ್ಯಂಡ್ ನೋ ರಿಲೇಟಿವ್ಸ್ ವಿಸಿಟ್ ಹಿಮ್. ಇಲ್ಲಿ ಐ ಅಂತಕ್ಕಂಥದ್ದು ಪೊಯೆಟ್ ನಾರ್ಮನ್ ನಿಕೋಲ್ಸನ್. ಇನ್ನು 7ನೇ ಒಂದು ಸಾಲನ್ನು ನೋಡಿದ್ರೆ ದೆನ್ ಯು ಆ್ಯಂಡ್ ಎವ್ರಿ ಸೋಲ್ ಆನ್ ದ ಅರ್ತ್ ಕ್ಯಾನ್ ಗೋ ಆ್ಯಂಡ್ ಬ್ಲೋ ಯುವರ್ ಟಾಪ್ ಅಂತ ಇದೆ. ಇಲ್ಲಿ ಪೊಯೆಟ್ ನಾರ್ಮನ್ ನಿಕೋಲ್ಸನ್ನ ಹೇಳ್ತಾರೆ. ಅದು ರೀಡರ್ಸ್ ಮತ್ತು ಪೀಪಲ್ಗೆ. ಇಟ್ ಟೇಕ್ಸ್ 2000 ಲೈಟ್ ಇಯರ್ಸ್ ಟು ಟ್ರಾವೆಲ್, ಇಟ್ ಈಸ್ ಪ್ರೌಡ್ ಮೂಮೆಂಟ್ ಫಾರ್ ಮ್ಯಾನ್ಕೈಂಡ್. ಇಲ್ಲಿ ಯು ಅಂದಾಗ ಪೀಪಲ್ ಅಥವಾ ರೀಡರ್ಸ್. ನಂತರ ದ ಸಾಂಗ್ ಆಫ್ ಇಂಡಿಯಾ ಪದ್ಯಕ್ಕೆ ಬಂದಾಗ ಇಲ್ಲಿ ಕೂಡ ಎಕ್ಸ್ಟ್ರಾಕ್ಟ್ ಸಾಲುಗಳನ್ನು ನೀಡಿ ಯಾರು ಯಾರಿಗೆ ಹೇಳಿದ್ದಾರೆ, ಯಾವಾಗ ಹೇಳಿದ್ದಾರೆ, ಐ, ವಿ, ಮೀ ಅಂದರೆ ಯಾರು, ಯು ಆ್ಯಂಡ್ ಯುವರ್ ಅಂದರೆ ಯಾರು ಹೇಳ್ತಾ ಹೋಗಿದ್ದಾನೆ. ನೋಡಿ ಈ ಒಂದು ಚಾರ್ಟನ್ನು ಗಮನಿಸಿ. ವಾಟ್ ಸಾಂಗ್ ಶಲ್ ಐ ಸಿಂಗ್ ಆಫ್ ಯು ಮೈ ಮದರ್. ಪೊಯೆಟ್ ಹೇಳ್ತಾರೆ, ಮದರ್ ಇಂಡಿಯಾಗೆ ಹೇಳ್ತಾರೆ. ಯಾವಾಗ ಅಂದರೆ ದ ಪೊಯೆಟ್ ವಾಂಟ್ ಟು ಸಿಂಗ್ ಅಬೌಟ್ ಪ್ರೈಸಿಂಗ್ ಸಾಂಗ್ ಫಾರ್ ಮದರ್ ಇಂಡಿಯಾ. ಇಲ್ಲಿ ಐ ಅಂದರೆ ಪೊಯೆಟ್ ವಿ ಕೆ ಗೋಕಾಕ್, ಯು ಅಂದಾಗ ಮದರ್ ಇಂಡಿಯಾ. ಶಲ್ ಐ ಸಿಂಗ್ ಆಫ್ ದ ಹಿಮಾಲಯಸ್ ವಿತ್ ದೇರ್ ಸ್ನೋ ಬೋರ್ನ್ ಪೀಕ್ಸ್ ಆಫ್ 3 seas ದಟ್ ವಾಶ್ ಯುವರ್ ಪಾಮ್ಸ್ ಅಂತ ಇದೆ. ಇದು ಪೊಯೆಟ್ ವಿ ಕೆ ಗೋಕಾಕ್ ಮದರ್ ಇಂಡಿಯಾಗೆ ಹೇಳ್ತಾರೆ. ಯಾವಾಗ? ಈ ವಾಂಟ್ಸ್ ಟು ಪ್ರೈಸ್ ದ ನ್ಯಾಚುರಲ್ ಬ್ಯೂಟಿ ಆಫ್ ಇಂಡಿಯಾ. ಇಲ್ಲಿ ಐ ಅಂದರೆ ಪೊಯೆಟ್ ವಿ ಕೆ ಗೋಕಾಕ್, ಯು ಅಂದಾಗ ಮದರ್ ಇಂಡಿಯಾ. ಸಿಂಗ್ ಆಫ್ ದಿ ಬೆಗರ್ಸ್ ಆ್ಯಂಡ್ ಲೆಫರ್ಸ್ ದಟ್ ಸ್ವಾರ್ನ್ ಮೈ ಸ್ಟ್ರೀಟ್. ಇದು ಮದರ್ ಇಂಡಿಯಾ ಹೇಳ್ತಾರೆ, ಸ್ಪೀಕರ್ ಮದರ್ ಇಂಡಿಯಾ. ಯಾರಿಗೆ ಹೇಳ್ತಾರೆ? ದ ಪೊಯೆಟ್ ವಿ ಕೆ ಗೋಕಾಕ್ಗೆ. ದ ಮದರ್ ಇಂಡಿಯಾ ಆಸ್ಕ್ ದ ಪೊಯೆಟ್ ಟು ಸಿಂಗ್ ಅಬೌಟ್ ದಿ ಪ್ರೆಸೆಂಟ್ ಅಥವಾ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ. ನೆಕ್ಸ್ಟ್ ಕ್ವಾರಲಸ್ ಐ ಸೆಡ್ ಈಸ್ ದೇರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು. ಇದು ಸ್ಪೀಕರ್ ವಿ ಕೆ ಗೋಕಾಕ್. ಯಾರಿಗೆ ಹೇಳ್ತಾರೆ? ಮದರ್ ಇಂಡಿಯಾಗೆ. ಯಾವಾಗ? ಹಿ ಈಸ್ ಡೆಸ್ಪರೇಟ್, ಹಿ ಕುಡ್ ನಾಟ್ ಫೈಂಡ್ ಎ ಸಾಂಗ್ ಟು ಸಿಂಗ್. ಆ ಸಮಯದಲ್ಲಿ ಐ ಅಂದಾಗ ವಿ ಕೆ ಗೋಕಾಕ್, ಯು ಅಂದಾಗ ಮದರ್ ಇಂಡಿಯಾ.
ಶಾಲ್ ಐ ಸಿಂಗ್ ಆಫ್ ಯುವರ್ ರಾಕ್ ಕಟ್ ಟೆಂಪಲ್ಸ್ ಎಪಿಕ್ಸ್ ಇನ್ ಸ್ಟೋನ್ಸ್. ಇಲ್ಲಿ ವಿ ಕೆ ಗೋಕಾಕ್ರವರು ಮದರ್ ಇಂಡಿಯಾನ ಕೇಳ್ತಾರೆ. ಇಲ್ಲಿ ರಾಕ್ ಕಟ್ ಟೆಂಪಲ್ಸ್ ಟೆಲ್ಸ್ ಅಸ್ ದಿ ಸ್ಟೋರೀಸ್ ಆಫ್ ರಾಮಾಯಣ ಆ್ಯಂಡ್ ಮಹಾಭಾರತ ಆ್ಯಂಡ್ ದ ಏನ್ಷಿಯಂಟ್ ಸ್ಟೋರೀಸ್. ಇಲ್ಲಿ ಐ ಅಂದಾಗ ವಿ ಕೆ ಗೋಕಾಕ್, ಯು ಅಂದಾಗ ಮದರ್ ಇಂಡಿಯಾ. ನೋಡಿ ಇಲ್ಲಿ ಈ ದ ಸಾಂಗ್ ಆಫ್ ಇಂಡಿಯಾದ ಸಾಲುಗಳನ್ನು ಇಲ್ಲಿ ನೀಟಾಗಿ ಯಾರಿಗೆ ಹೇಳಿದರೆ, ಯಾವ ಸಮಯದಲ್ಲಿ ಹೇಳಿದರೆ ನೀಡಿದ್ದೇನೆ. ಇನ್ನು ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ಗೆ ಬಂದಾಗ, ವಿ ವರ್ ಕ್ರೌಡೆಡ್ ಇನ್ ದ ಕ್ಯಾಬಿನ್, ನಾಟ್ ಎ ಸೋಲ್ ವುಡ್ ಡೇರ್ ಟು ಸ್ಲೀಪ್. ಇದು ಒನ್ ಆಫ್ ದ ಸೇಲರ್ ಅಥವಾ ಪೊಯೆಟ್ ಹೇಳ್ತಾರೆ. ಯಾರಿಗೆ? ರೀಡರ್ಸ್ಗೆ. ಯಾವಾಗ ಹೇಳ್ತಾರೆ? ವೆನ್ ದ ಶಿಪ್ ಕಾಟ್ ಇನ್ ಡೀಪ್ ಸ್ಟಾರ್ಮ್, ನೋ ಒನ್ ಹ್ಯಾಸ್ ಕರೇಜ್ ಟು ಸ್ಲೀಪ್. ದೇ ವರ್ ಅಫ್ರೇಡ್ ಆಫ್ ಸ್ಟಾರ್ಮ್. ಕ್ಯಾಬಿನ್ ಮೀನ್ಸ್ ಪ್ರೈವೇಟ್ ರೂಮ್. ಇಲ್ಲಿ ಐ ಎಂದಾಗ ದ ಸೇಲರ್ಸ್ ಅಥವಾ ವಿ ಎಂದಾಗ ದ ಸೇಲರ್ಸ್ ಆಗಿರ್ತಾರೆ. ದಿಸ್ ಎ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್ ಟು ಬಿ ಶಾರ್ಟೆಡ್ ಬೈ ದ ಬ್ಲಾಸ್ಟ್. ಇದು ಕೂಡ ಒನ್ ಆಫ್ ದ ಸೇಲರ್ ಅಥವಾ ಪೊಯೆಟ್ ಹೇಳ್ತಾರೆ. ಯಾರಿಗೆ? ರೀಡರ್ಸ್ಗೆ. ಯಾವಾಗ? ವೆನ್ ದ ಶಿಪ್ ಕಾಟ್ ಇನ್ ಅ ಡೀಪ್ ಸ್ಟಾರ್ಮ್ ಇನ್ ವಿಂಟರ್. ಇಲ್ಲಿ ಫಿಯರ್ಫುಲ್ ಥಿಂಗ್ ಅಂದಾಗ ಸ್ಟಾರ್ಮ್ ಇನ್ ವಿಂಟರ್. ಶಾರ್ಟರ್ ಅಂದಾಗ ಬ್ರೇಕ್. ದಿಸ್ ಅಂದಾಗ ಸ್ಟಾರ್ಮ್ ಆಗುತ್ತೆ. ಇನ್ನು ಮೂರನೇ ಎಕ್ಸ್ಟ್ರಾಕ್ಟನ್ನು ನೋಡಿದಾಗ, ಸೊ ವಿ ಶಾರ್ಟೆಡ್ ದೇರ್ ಇನ್ ಸೈಲೆನ್ಸ್ ಫಾರ್ ದ ಸ್ಟೌಟೆಸ್ಟ್ ಹೆಲ್ಡ್ ಇಸ್ ಬ್ರೆತ್. ಇಲ್ಲಿ ಒನ್ ಆಫ್ ದ ಸೇಲರ್ ಅಥವಾ ಪೊಯೆಟ್ ಹೇಳ್ತಾರೆ ರೀಡರ್ಸ್ಗೆ. ಯಾವಾಗ ಅಂದಾಗ ದ ಸ್ಟ್ರಾಂಗೆಸ್ಟ್ ಹೆಲ್ಡ್ ದೇರ್ ಬ್ರೆತ್, ದೇ ವರ್ ಅಫ್ರೈಡ್ ಆಫ್ ಸ್ಟಾರ್ಮ್, ದೇ ಟಾಕ್ಡ್ ಅಬೌಟ್ ಡೆತ್. ಇಲ್ಲಿ ಶಕ್ತಿವಂತ ನಾವಿಕರು ಕೂಡ ಉಸಿರುಗಟ್ಟಿ ಕೂತಿರ್ತಾರೆ. ಯಾಕೆಂದರೆ ದೇ ವರ್ ಅಫ್ರೈಡ್ ಆಫ್ ಸ್ಟಾರ್ಮ್, ಅವರು ಚಂಡಮಾರುತಕ್ಕೆ ಎದುರಿರ್ತಾರೆ. ವಿ ಆರ್ ಲಾಸ್ಟ್, ಇದು ಕ್ಯಾಪ್ಟನ್ ಹೇಳ್ತಾರೆ. ಯಾರಿಗೆ? ಟು ಸೇಲರ್ಸ್ಗೆ. ಯಾವಾಗ? ವೆನ್ ಹಿ ಲಾಸ್ಟ್ ದ ಡೈರೆಕ್ಷನ್ ಇನ್ ಸ್ಟಾರ್ಮ್. ಮತ್ತು ಇಲ್ಲಿ ವಿ ಅಂದಾಗ ದ ಸೇಲರ್ಸ್. ಇಸಂಟ್ ಗಾಡ್ ಅಪಾನ್ ದ ಓಷನ್ ಜಸ್ಟ್ ಆಸ್ ಸೇಮ್ ಆಸ್ ಆನ್ ದ ಲ್ಯಾಂಡ್. ಇದು ಕ್ಯಾಪ್ಟನ್ ಡಾಟರ್ ಹೇಳ್ತಾರೆ. ಯಾರಿಗೆ? ಟು ದ ಸೇಲರ್ಸ್, ನಾವಿಕರಿಗೆ. ವೆನ್ ಕ್ಯಾಪ್ಟನ್ ಸೆಡ್ ವಿ ಆರ್ ಲಾಸ್ಟ್, ಆಗ ಹರ್ ವರ್ಡ್ಸ್ ಫಿಲ್ಡ್ ಹೋಪ್ ಆ್ಯಂಡ್ ಕರೇಜ್ ಇನ್ ದ ಸೇಲರ್ಸ್. ಯಾವಾಗ ಕ್ಯಾಪ್ಟನ್ ನಾವು ಲಾಸ್ಟ್ ಅಂತ ಹೇಳ್ತಾರೆ, ಆಗ ಆ ಹುಡುಗಿ ಈ ಮಾತನ್ನು ಹೇಳ್ತಾಳೆ. ಆ ವರ್ಡ್ಸು ಸೇಲರ್ಸಲ್ಲಿ ಒಂದು ಹೋಪ್ ಮತ್ತು ಕರೇಜನ್ನು ತುಂಬುತ್ತೆ. ದೆನ್ ವಿ ಕಿಸ್ಡ್ ದ ಲಿಟಲ್ ಮೇಡನ್ ಆ್ಯಂಡ್ ವಿ ಸ್ಪೇಕ್ ಇನ್ ಬೆಟರ್ ಚೇರ್. ಇದು ಒನ್ ಆಫ್ ದ ಸೇಲರ್ ಅಥವಾ ಪೊಯೆಟ್ ಹೇಳ್ತಕ್ಕಂಥದ್ದು. ರೀಡರ್ಸ್ ನಮಗೆ ಹೇಳ್ತಾರೆ. ಕ್ಯಾಪ್ಟನ್ ಡಾಟರ್ ವರ್ಡ್ಸ್ ಫಿಲ್ಡ್ ಹೋಪ್ ಇನ್ ಸೇಲರ್ಸ್. ಕ್ಯಾಪ್ಟನ್ನ ಮಗಳ ಮಾತುಗಳು ಅವರಲ್ಲಿ ಒಂದು ನಂಬಿಕೆಯನ್ನು ಹುಟ್ಟಿಸುತ್ತೆ. ಇಲ್ಲಿ ಲಿಟಲ್ ಮೇಡನ್ ಅಂದಾಗ ಕ್ಯಾಪ್ಟನ್ ಡಾಟರ್. ನಂತರ ಆಸ್ ದಸ್ ವಿ ಸ್ಯಾಟ್ ಇನ್ ಡಾರ್ಕ್ನೆಸ್ ಈಚ್ ಒನ್ ಬ್ಯುಸಿ ವಿತ್ ಪ್ರೇಯರ್ಸ್. ಇಲ್ಲಿ ಒನ್ ಆಫ್ ದ ಸೇಲರ್ ಅಥವಾ ಪೊಯೆಟ್ ಹೇಳ್ತಕ್ಕಂಥ ಸಾಲು. ಇಲ್ಲಿ ಯಾರಿಗೆ ಅಂದರೆ ರೀಡರ್ಸ್ಗೆ. ಇಲ್ಲಿ ಸೇಲರ್ಸ್ ಲಾಸ್ಟ್ ದೇರ್ ಹೋಪ್, ದೇ ಅಫ್ರೈಡ್ ಆಫ್ ಡೆತ್ ಆ್ಯಂಡ್ ದೇ ಸ್ಯಾಟ್ ಇನ್ ಡಾರ್ಕ್ನೆಸ್. ಯಾಕೆ ಅವ್ರು ಡಾರ್ಕ್ನೆಸ್ಸಲ್ಲಿ ಕೂತಿದ್ದಾರೆ ಅಂದರೆ ದೇ ಲಾಸ್ಟ್ ಹೋಪ್ ಆ್ಯಂಡ್ ದೇ ವರ್ ಅಫ್ರೈಡ್ ಆಫ್ ಡೆತ್ ಆ್ಯಂಡ್ ದೇ ವರ್ ಪ್ರೇಯಿಂಗ್ ಗಾಡ್ ಟು ಸೇವ್ ದೇಮ್. ಅವರೆಲ್ಲರೂ ಸಹ ದೇವರನ್ನು ಬೇಡ್ಕೋತಾ ಇರ್ತಾರೆ, ನಮ್ಮನ್ನು ಸೇವ್ ಮಾಡಿ. ಇಲ್ಲಿ ವಿ ಅಂದಾಗ ದ ಸೇಲರ್ಸ್. ಇಲ್ಲಿ ನೋಡಿ ಹೀರೋ ಪಾಠದ ಒಂದು ಎಕ್ಸ್ಟ್ರಾಕ್ಟ್ಗಳ ಚಾರ್ಟ್ ಇದೆ. ಹೀರೋ ಪಾಠದ ನಂತರ ನಿಮಗೆ ಗರ್ಲ್ ಬೈ ದ ಟ್ರ್ಯಾಕ್ಸ್ ಲೆಸನ್ನಿಂದ ಬರ್ತಕ್ಕಂತಹ ಎಕ್ಸ್ಟ್ರಾಕ್ಟ್ಗಳ ಚಾರ್ಟನ್ನು ನೀಡಿದ್ದೇನೆ. ಗರ್ಲ್ ಬೈ ದ ಟ್ರ್ಯಾಕ್ಸ್ ಆದ ನಂತರ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯೋದಿಂದ ಯಾವ ವಾಕ್ಯ ಯಾರು ಹೇಳಿದ್ದಾರೆ, ಯಾರಿಗೆ ಹೇಳಿದ್ದಾರೆ, ಯಾವಾಗ ಹೇಳಿದ್ದಾರೆ, ಅದರಲ್ಲಿ ಐ, ವಿ, ಮೀ ಅಂದರೆ ಯಾರು, ಈ ಒಂದು ಚಾರ್ಟನ್ನು ನೋಡಬಹುದು. ಅದಾದ ನಂತರ ಕನ್ಸರ್ಟ್ ಪಾಠದಿಂದ ನೀಡಲಾಗಿದೆ. ನಂತರ ಕನ್ಸರ್ಟ್ ಆದ ನಂತರ ಡಿಸ್ಕವರಿ ಪಾಠದಿಂದ ಈ ಒಂದು ಚಾರ್ಟ್ಗಳನ್ನು, ಒಂದು ಎಕ್ಸ್ಟ್ರಾಕ್ಟ್ಗಳ ಚಾರ್ಟನ್ನು ನೀಡಿದೆ. ಡಿಸ್ಕವರಿ ಆದ ನಂತರ ಕಲರ್ಸ್ ಆಫ್ ಸೈಲೆನ್ಸ್. ಏಕೆಂದರೆ 2024-25ನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಈ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಎಕ್ಸ್ಟ್ರಾಕ್ಟನ್ನು ಕೇಳಿದ್ದಾರೆ. ಅದಕ್ಕಾಗಿ ಕಲರ್ಸ್ ಆಫ್ ಸೈಲೆನ್ಸ್ ಪಾಠವನ್ನು ಸಹ ಇಲ್ಲಿ ಇನ್ಕ್ಲೂಡ್ ಮಾಡಿರುತ್ತೇನೆ. ಇಲ್ಲಿ ನೀವು ಗಮನಿಸಬಹುದಾಗಿರುತ್ತೆ ಎಕ್ಸ್ಟ್ರಾಕ್ಟ್. ವೈ ಡಿಡೆಂಟ್ ಯು ಕಮ್ ಟು ಸ್ಕೂಲ್ ಟುಡೇ. ಇದು ಸತೀಶ್ ಫ್ರೆಂಡ್ ಸುರೇಂದರ್ ಕೇಳ್ತಕ್ಕಂಥ ಮಾತು. ಯಾರಿಗೆ? ಸತೀಶ್ಗೆ ಕೇಳೋದು. ಯಾವಾಗ? ಸುರೇಂದರ್ ಕೇಮ್ ಟು ಮೀಟ್ ಸತೀಶ್ ಈಸ್ ನಾಟ್ ಫೀಲಿಂಗ್ ವೆಲ್. ಆ ಸಮಯದಲ್ಲಿ ಕೇಳೋದು. ವೈ ಡೋಂಟ್ ಯು ಅಂದರೆ ಇಲ್ಲಿ ಸತೀಶ್ ಆಗ್ತಾನೆ. ವಾಟ್ಸ್ ದ ಮ್ಯಾಟರ್ ವಿತ್ ಯು, ಇದನ್ನು ಸುರೇಂದರ್ ಕೇಳ್ತಕ್ಕಂಥ ವಾಕ್ಯ ಸತೀಶ್ಗೆ. ಸುರೇಂದರ್ ಕೇಮ್ ಟು ಮೀಟ್ ಸತೀಶ್. ಇಲ್ಲಿ ಸತೀಶ್ ಏನು ರಿಪ್ಲೈ ಮಾಡ್ತಾನೆ ಅಂದರೆ, ಇಟ್ ಇಸ್ ಬಿನ್ ಪ್ರಿಟಿ ಬ್ಯಾಡ್ ಸಿನ್ಸ್ ದ ಲಾಸ್ಟ್ ಆಪರೇಷನ್ ಆನ್ ಮೈ ಲೆಗ್, ಐ ಗೆಟ್ ಟೆರಿಬಲ್ ಹೆಡೇಕ್ಸ್ ಅಂತ ಉತ್ತರ ಕೊಡ್ತಾನೆ. ನಂತರ ಬಟ್ ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ, ಐ ಕ್ಯಾನ್ ಬೇರ್ಲಿ ಹಿಯರ್ ಯು. ಇದು ಸತೀಶ್ ಸುರೇಂದರ್ಗೆ ಹೇಳ್ತಕ್ಕಂಥ ಮಾತು. ಸತೀಶ್ ಲಾಸ್ಟ್ ಈಸ್ ಹಿಯರಿಂಗ್, ಹಿ ಬೇರ್ಲಿ ಹರ್ಡ್ಸ್ ಸುರೇಂದರ್ ವರ್ಡ್ಸ್. ಯಾವಾಗ ಅಂತಕ್ಕಂತಹ ಒಂದು ಸಿಚುವೇಶನ್. ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಎ ನ್ಯೂ ಸ್ಕೂಲ್. ಇದು ಸತೀಶ್ ಫಾದರ್ ಸತೀಶ್ಗೆ ಹೇಳ್ತಕ್ಕಂಥ ಮಾತು. ಯಾವಾಗ ಅಂದಾಗ ದ ಸ್ಕೂಲ್ ಹಿ ವಾಸ್ ಅಟೆಂಡಿಂಗ್ ಟಿಲ್ ದೆನ್ ಇನ್ಫಾರ್ಮ್ಡ್ ಇಸ್ ಫಾದರ್ ಅವತಾರ್ ನಾರಾಯಣ್ ದಟ್ ದೇ ಕುಡ್ ನಾಟ್ ಕೀಪ್ ಸತೀಶ್. ಆ ಸಮಯದಲ್ಲಿ ಹೇಳ್ತಕ್ಕಂಥ ಮಾತು. ಬೇಟಾ, ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್. ವಾಟ್ ವಿಲ್ ಯು ಡೂ ಇನ್ ಲೈಫ್ ಇಫ್ ಯು ಡೋಂಟ್ ಗೆಟ್ ಎಜುಕೇಷನ್. ಈ
ಮಾತನ್ನು ಅವತಾರ್ ನಾರಾಯಣ್ ಸತೀಶ್ಗೆ ಹೇಳ್ತಕ್ಕಂಥ ಮಾತಾಗಿರುತ್ತೆ. ಹಾಗೆ ವೈ ಡೋಂಟ್ ಯು ಟೇಕ್ ಯುವರ್ ಸನ್ ಟು ದ ಸ್ಕೂಲ್ ಫಾರ್ ಡೆಫ್ ಅಂಡ್ ಡ್ಯಾಮ್ ಚಿಲ್ಡ್ರನ್, ಇದು ಹೆಡ್ ಮಾಸ್ಟರ್ ಸತೀಶ್ ರವರ ಫಾದರ್ ಅವತಾರ ನಾರಾಯಣ್ಗೆ ಹೇಳ್ತಕ್ಕಂಥ ಮಾತು. ನೋಡಿ ಇಲ್ಲಿ ಯಾರಿಗೆ ಹೇಳಿದ್ದಾರೆ, ಮತ್ತು ಎಲ್ಲ ವಾಕ್ಯಗಳು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಲರ್ಸ್ ಆಫ್ ಸೈಲೆನ್ಸ್ನ ಪಾಠದ ವಾಕ್ಯಗಳನ್ನು ನೀಡಿದ್ದೇನೆ. ಈ ವಾಕ್ಯಗಳ ಒಂದು ಯಾರಿಗೆ ಹೇಳಿದ್ದಾರೆ, ಯಾವ ಸಮಯದಲ್ಲಿ ಹೇಳಿದ್ದಾರೆ ಅಂತಕ್ಕಂಥ ಚಾರ್ಟ್ ಇದೆ. ಕಲರ್ಸ್ ಆಫ್ ಸೈಲೆನ್ಸ್ ಹಾಗೆ ಡಿಸ್ಕವರಿ ಪಾಠದ ವಾಕ್ಯಗಳನ್ನು ಸಹ ಇಲ್ಲಿ ನೀಡಿದ್ದೇನೆ. ನೋಡಿ ಡಿಸ್ಕವರಿ ಪಾಠದಲ್ಲಿ ಬಂದಿರತಕ್ಕಂತಹ ವಾಕ್ಯಗಳನ್ನು ಇಲ್ಲಿ ನೀಡ್ತಾ ಹೋಗಿದ್ದೇನೆ. ಯಾರಿಗೆ ಹೇಳಿದ್ದಾರೆ. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್, ಇದು ಡಿಯಾಗೋ ಪೆಡ್ರೋಗೆ ಹೇಳ್ತಕ್ಕಂಥ ಮಾತು. ಒನ್ ಮ್ಯಾನ್ ಅಂದರೆ ಯಾರು, ಕೊಲಂಬಸ್. ಡಿಯಾಗೋ ಅಂಡ್ ಅದರ್ ಸೀಮೆನ್ ವರ್ ಬಿಕಮಿಂಗ್ ಇಂಪೇಷೆಂಟ್, ದೇ ವಾಂಟೆಡ್ ಟು ಗೋ ಬ್ಯಾಕ್ ಟು ಸ್ಪೇನ್. ಆ ಸಮಯದಲ್ಲಿ ಪೆಡ್ರೋಗೆ ಡಿಯಾಗೋ ಹೇಳ್ತಕ್ಕಂಥ ಮಾತು. ಹೀಗೆ ವಾಟ್ ಡಸ್ ದ ಚೈಲ್ಡ್ ಸ್ಟ್ಯಾಂಡ್ಸ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್, ಇದು ಕೊಲಂಬಸ್ ಹೇಳ್ತಕ್ಕಂಥ ಮಾತು. ಇಲ್ಲಿ ಚೈಲ್ಡ್ ಅಂದರೆ ಯಾರು ಅಂದರೆ ಪೆಪೆ ಆಗಿರುತ್ತೆ. ವೆನ್ ದ ಸೀಮೆನ್ ಅಟ್ಯಾಕ್ಡ್ ಕೊಲಂಬಸ್, ಆಗ ಈ ಮಾತನ್ನು ಹೇಳ್ತಕ್ಕಂಥ ಮಾತು. ನಂತರ ದ ಸಾಂಟಾ ಮರಿಯಾ ವಿಲ್ ಬಿ ಲೇಟರ್ ಫಾರ್ ಇಸ್ ಕೇರ್ ಕ್ರೇಸ್, ಇದನ್ನು ಹೇಳ್ತಕ್ಕಂಥದ್ದು ಗುಲ್ರಿಮೋ ಹೈರಿಸ್. ಇದನ್ನು ಕೋಟೆಡ್ ಯಾರಂದರೆ ಪೆಪೆ ಇದನ್ನು ಕೊಲಂಬಸ್ಗೆ ಹೇಳ್ತಾನೆ. ಸಾಂಟಾ ಮರಿಯಾ ಅಂದರೆ ಶಿಪ್ ನೇಮ್ ಆಗಿರುತ್ತೆ, ಕೊಲಂಬಸ್ನ ಶಿಪ್ ನೇಮ್ ಆಗಿರುತ್ತೆ. ನೋಡಿ ಇಲ್ಲಿ ಎಲ್ಲ ಎಕ್ಸ್ಟ್ರಾಕ್ಟ್ಸ್ ಒಂದು ಚಾರ್ಟನ್ನು ನೀಡಿರ್ತೇನೆ. ಹಾಗೆ ಕನ್ಸರ್ಟ್ ಪಾಠದ್ದು, ಇಲ್ಲಿ ಕನ್ಸರ್ಟ್ ಪಾಠದಿಂದನೂ ಸಹ ಎಕ್ಸ್ಟ್ರಾಕ್ಟ್ಗಳ ಒಂದು ಚಾರ್ಟ್ ಇದೆ. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್, ಅನಂತ್ ಸ್ಮಿತಾ ಮತ್ತು ತಾಯಿಗೆ ಹೇಳ್ತಕ್ಕಂಥದ್ದು. ಐ ಮಸ್ಟ್ ಹಿಯರ್ ಹಿಮ್ ಅಂಡ್ ಸಿ ಹಿಮ್, ಅನಂತ್ ಹೇಳ್ತಕ್ಕಂಥ ಮಾತಾಗಿರುತ್ತೆ. ಇಟ್ ಈಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್ ಹಿ ವಾಸ್ ಸೇಯಿಂಗ್, ಇದು ಸಹ ಅನಂತ್ ಹೇಳ್ತಕ್ಕಂಥ ಮಾತಾಗಿರುತ್ತೆ. ದೇ ಹ್ಯಾಡ್ ಕಮ್ ವಿತ್ ಐ ಹೋಪ್ಸ್, ಇದು ಸ್ಪೀಕರ್ ಆ ಪಾಠದಲ್ಲಿ ಬಂದಿರತಕ್ಕಂಥ ವಾಕ್ಯ. ಯಾರು ಅಂದರೆ ದೇ ಅಂದರೆ ಸ್ಮಿತಾ ಆ್ಯಂಡ್ ದೇರ್ ಫ್ಯಾಮಿಲಿ. ದೇ ಕೇಮ್ ಟು ಮುಂಬೈ, ಐ ಹೋಪ್ಸ್ ಆನ್ ಮಾಡರ್ನ್ ಸೈನ್ಸ್ ಟು ಕ್ಯೂರ್ ಕ್ಯಾನ್ಸರ್. ಈ ರೀತಿ ಕನ್ಸರ್ಟ್ನ ಎಲ್ಲ ಒಂದು ಎಕ್ಸ್ಟ್ರಾಕ್ಟ್ಸನ್ನು ಚಾರ್ಟ್ ಸಮೇತ ಇಲ್ಲಿ ನೀಡಿದ್ದೇನೆ. ನಂತರ ಬಂದಾಗ ಇಲ್ಲಿ ಜೆಂಟಲ್ಮ್ಯಾನ್ ಆಫ್ ರಿಯೋ ಇನ್ ಮಿಡಿಯೋ, ಗರ್ಲ್ ಬೈ ದ ಟ್ರ್ಯಾಕ್ಸ್, ಹಾಗೆ ಎ ಹೀರೋ ಪಾಠದ ಎಕ್ಸ್ಟ್ರಾಕ್ಟ್ಗಳನ್ನು ಸಹ ನೀಡಿರ್ತೇನೆ. ಈ ಒಂದು ಲೆಸನ್ಸ್ಗಳ ಎಕ್ಸ್ಟ್ರಾಕ್ಟ್ ಚಾರ್ಟ್ PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ. ನೀವು ಡಿಸ್ಕ್ರಿಪ್ಷನ್ನಲ್ಲಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ PDF ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೋಡಿ ಈ ಎಕ್ಸ್ಟ್ರಾಕ್ಟ್ ಚಾರ್ಟ್ಸನ್ನು ಓದೋದ್ರಿಂದ ನಿಮಗೆ ಆ ಎಲ್ಲ ಸಾಲುಗಳ ಪರಿಚಯ ಆಗುತ್ತೆ. ಯಾರಿಗೆ ಹೇಳಿದ್ದಾರೆ, ಯಾವ ಸಮಯದಲ್ಲಿ ಹೇಳಿದ್ದಾರೆ, ಅಲ್ಲಿ ಐ ಅಂದರೆ ಯಾರು, ಮೀ ಅಂದರೆ ಯಾರು, ಹಿ ಅಂದರೆ ಯಾರು, ಶಿ ಅಂದರೆ ಯಾರು, ಇವೆಲ್ಲವೂ ಸಹ ನಿಮಗೆ ಸಿಗುತ್ತೆ. ತಪ್ಪದೆ ಈ PDF ಡೌನ್ಲೋಡ್ ಮಾಡಿ ನೀವು ಅಭ್ಯಾಸ ಮಾಡಿ. ನಿಮ್ಮ ಪರೀಕ್ಷೆಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಎಲ್ಲರಿಗೂ ಸಹ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.